ನೆಲಮಂಗಲ ನಗರಸಭೆ ಮತ್ತು ಎನ್ಪಿಎಯಲ್ಲಿ ಲಂಚಾವತಾರದ ಆರೋಪ ಕೇಳಿ ಬರ್ತಾ ಇದೆ. ನೆಲಮಂಗಲ ನಗರಸಭೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದು. ನೆಲಮಂಗಲ ಶಾಸಕ ಶ್ರೀನಿವಾಸ್ ಈ ಬಗ್ಗೆ ಒಂದು ಬಹಿರಂಗ ಆರೋಪವನ್ನ ಮಾಡಿದ್ದಾರೆ. ಬೀದಿಯಲ್ಲಿ ನಡೆದ ವಾಗ್ವಾದದಲ್ಲಿ ಶಾಸಕರು ಈ ಬಗ್ಗೆ ಒಂದು ಆರೋಪವನ್ನ ಮಾಡಿದ್ದಾರೆ. ನಗರಸಭೆ ಅಧಿಕಾರಿಗಳ ಮರ್ಯಾದೆಗಾಗಿ ನಾನು ಸುಮ್ಮನಿದ್ದೇನೆ ಎನ್ನುವಂತಹ ಸ್ಟೇಟ್ಮೆಂಟ್ ನೀಡಿದ್ದಾರೆ. ನೆಲಮಂಗಲ ನಗರಸಭೆ ಮತ್ತು ಎನ್ಪಿಎಯಲ್ಲಿ ಲಂಚಾವತಾರ ನಡೀತಾ ಇದೆಯಾ ಎನ್ನುವಂತಹ ಪ್ರಶ್ನೆ. ಯಾಕಂದ್ರೆ ನೆಲಮಂಗಲ ನಗರಸಭೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ನೆಲಮಂಗಲ ಶಾಸಕ ಶ್ರೀನಿವಾಸ್ ಈ ಬಗ್ಗೆ ಒಂದು ಬಹಿರಂಗ ಆರೋಪವನ್ನ ಮಾಡಿದ್ದಾರೆ. ಬೀದಿಯಲ್ಲಿ ನಡೆದ ಒಂದು ವಾಗ್ವಾದದಲ್ಲಿ ಶಾಸಕರು ಈ ಬಗ್ಗೆ ಆರೋಪ ಮಾಡಿದ್ದಾರೆ. ನಗರಸಭೆ ಅಧಿಕಾರಿಗಳ ಮರ್ಯಾದೆಗಾಗಿ ನಾನು ಸುಮ್ಮನಿದ್ದೇನೆ ಎನ್ನುವಂತಹ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಹಾಗಾದ್ರೆ ಭ್ರಷ್ಟಾಚಾರದ ಬಗ್ಗೆ ಗೊತ್ತಿದ್ರೂ ಕೂಡ ಎಂಎಲ್ಎ ಯಾಕೆ ಸುಮ್ಮನಿದ್ದಾರೆ ಎನ್ನುವುದು ಸದ್ಯದ ಪ್ರಶ್ನೆ. ಅಂದ್ರೆ ಇವರಿಗೆ ಎಲ್ಲಾ ಗೊತ್ತಿದೆ, ಆದರೂ ಕೂಡ ಇಷ್ಟು ದಿನಗಳ ಕಾಲ ಯಾಕೆ ಸುಮ್ಮನಿದ್ದಾರೆ? ನಗರಸಭೆ ಅಧಿಕಾರಿಗಳ ಮರ್ಯಾದೆಗಾಗಿ ನಾನು ಸುಮ್ಮನಿದ್ದೇನೆ ಎನ್ನುವಂತಹ ಸ್ಟೇಟ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ಪಿಟ್ ಗುಂಡಿ ಹೊಡೆಯೋದಕ್ಕೆ 50,000 ರೂಪಾಯಿ ಲಂಚ ಕೇಳ್ತಾರೆ. ಮನೆಗೆ ನೀರಿನ ಕನೆಕ್ಷನ್ ಪಡೆಯೋದಕ್ಕೆ 25,000 ರೂಪಾಯಿ ಲಂಚವನ್ನ ಕೇಳ್ತಾ ಇದ್ದಾರೆ. ಒಂದು ಬೋರ್ ಕೊರೆಸಬೇಕು ಅಂದ್ರೂ ಕೂಡ ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳ ಮರ್ಯಾದೆ ಉಳಿಸೋದಕ್ಕೆ ನಾನು ಸುಮ್ಮನಿದ್ದೇನೆ ಅಂತ ಬೀದಿಯಲ್ಲಿ ಒಂದು ವಾಗ್ವಾದ ನಡೆಯುತ್ತೆ. ಈ ವಾಗ್ವಾದದಲ್ಲಿ ನೆಲಮಂಗಲ ಶಾಸಕ ಶ್ರೀನಿವಾಸ್ ಬಹಿರಂಗ ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ನಗರಸಭೆ ಹಾಗೂ ಎನ್ಪಿಎಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಗೊತ್ತಿದ್ರೂ ಕೂಡ ಶಾಸಕರು ಯಾಕೆ ಸುಮ್ಮನಿದ್ದಾರೆ ಎನ್ನುವುದು ಸದ್ಯದ ಪ್ರಶ್ನೆ. ಭ್ರಷ್ಟಾಚಾರದ ಇಂಚಿಂಚು ಮಾಹಿತಿ ಗೊತ್ತಿದ್ರು ಶಾಸಕರು ಸುಮ್ಮನೆ ಇರೋದ್ಯಾಕೆ? ಒಂದು ಪಿಟ್ಗೆ ಹೊಡಿಬೇಕು ಅಂದ್ರೆ 50,000 ಕೊಡಬೇಕು. ಒಂದು ವಾಟರ್ ಕನೆಕ್ಷನ್ ತಗೋಬೇಕು ಅಂದ್ರೆ 25,000 ಕೊಡಬೇಕು. ಒಂದು ಬೋರ್ ಕೊರಿಬೇಕು ಅಂದ್ರೆ ಅದು ಲೀಡರ್ ಹೆಸರುಗಳು ಹೇಳಲ್ಲ. ಒಂದು ಪಿಟ್ಗೆ ಹೊಡಿಬೇಕು ಅಂದ್ರೆ 50,000 ಕೊಡಬೇಕು. ಒಂದು ವಾಟರ್ ಕನೆಕ್ಷನ್ ತಗೋಬೇಕು ಅಂದ್ರೆ 25,000 ಕೊಡಬೇಕು. ಒಂದು ಬೋರ್ ಕೊರಿಬೇಕು ಅಂದ್ರೆ ಅದು ಲೀಡರ್ ಹೆಸರುಗಳು ಹೇಳಲ್ಲ. ಅದತ್ರ ಬಂದಾಗ ನಗರಸಭೆ ಮೆಂಬರ್ಗಳು ಮರ್ಯಾದೆ ಹೋಗಬಾರ್ದು ಅಂತ ನಿಮ್ಮ ಪಾರ್ಟಿ ಮೆಂಬರ್ಗಳು ಗೌರವ ಉಳಿಸಿರೋದು ನಾನ್ರಿ. ನಮ್ಮ ನಗರಸಭೆ ನನ್ನ ಪಾರ್ಟಿ ಯಾರು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ. ನಗರಸಭೆ ಅಧಿಕಾರಿಗಳ ಬಗ್ಗೆ ಇರ್ಬೋದು, ನಗರಸಭೆ ಸದಸ್ಯರ ಬಗ್ಗೆ ಇರ್ಬೋದು, ನನ್ನ ಹತ್ರ 100 ಜನ ಕಂಪ್ಲೇಂಟ್ ಮಾಡ್ತಾರೆ. ಕೇಳ್ರಿ ಇಲ್ಲಿ ಪೂರ್ತಿ ಏನಂತ ಮಾಡ್ತಾರೆ. ಒಂದು ಪಿಟ್ಗೆ ಹೊಡಿಬೇಕು ಅಂದ್ರೆ 50,000 ಕೊಡಬೇಕು. ಒಂದು ವಾಟರ್ ಕನೆಕ್ಷನ್ ತಗೋಬೇಕು ಅಂದ್ರೆ 25,000 ಕೊಡಬೇಕು. ಒಂದು ಬೋರ್ ಕೊರಿಬೇಕು ಅಂದ್ರೆ ಅದು ಲೀಡರ್ ಹೆಸರುಗಳು ಹೇಳಲ್ಲ. ಒಂದು ಪಿಟ್ಗೆ ಹೊಡಿಬೇಕು ಅಂದ್ರೆ 50,000 ಕೊಡಬೇಕು. ಒಂದು ವಾಟರ್ ಕನೆಕ್ಷನ್ ತಗೋಬೇಕು ಅಂದ್ರೆ 25,000 ಕೊಡಬೇಕು. ಒಂದು ಬೋರ್ ಕೊರಿಬೇಕು ಅಂದ್ರೆ ಅದು ಲೀಡರ್ ಹೆಸರುಗಳು ಹೇಳಲ್ಲ. ಅದತ್ರ ಬಂದಾಗ ನಗರಸಭೆ ಮೆಂಬರ್ಗಳು ಮರ್ಯಾದೆ ಹೋಗಬಾರ್ದು ಅಂತ ನಿಮ್ಮ ಪಾರ್ಟಿ ಮೆಂಬರ್ಗಳು ಗೌರವ ಉಳಿಸಿರೋದು ನಾನ್ರಿ. ನಮ್ಮ ನಗರಸಭೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಇನ್ನು ಏನಿದು ಆರೋಪ, ಜೊತೆಗೆ ಗೊತ್ತಿದ್ರು ಯಾಕೆ ಸುಮ್ಮನಿದ್ದಾರೆ ಎಂಎಲ್ಎ ಅಂತ? ಹೆಚ್ಚಿನ ಏನು ಕಳೆದ ಶುಕ್ರವಾರ ನೆಲಮಂಗಲದ ಎಂಜಿ ರಸ್ತೆಯ ಡಾಂಬರೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ಕಾಂಗ್ರೆಸ್ ಶಾಸಕರು ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮಧ್ಯೆ ಒಂದು ಜೋರು ವಾಗ್ವಾದವೇ ನಡೆಯುತ್ತೆ. ಈ ವಾಗ್ವಾದದ ನಡುವೆ ಏನು ನೆಲಮಂಗಲ ಕ್ಷೇತ್ರದ ಶಾಸಕರಾದಂತಹ ಎಂಎಲ್ಎ ಅವರು ಈ ಒಂದು ಮಾತನಾಡುವ ಭರದಲ್ಲಿ ನೆಲಮಂಗಲ ನಗರಸಭೆ ಮತ್ತು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಭ್ರಷ್ಟಾಚಾರವನ್ನ ತೆರೆದಿರ್ತಾರೆ. ಏನು ಈ ಒಂದು ಬೋರ್ವೆಲ್ ಕೊರೆಸೋದಿಕ್ಕೆ ಹಾಗೂ ಮನೆಗೆ ಒಂದು ನೀರಿನ ಮುಖಾಂತರ ಪೈಪ್ಲೈನ್ ಮುಖಾಂತರ ನೀರನ್ನ ತೆಗೆದುಕೊಳ್ಳೋದಿಕ್ಕೆ ಹಾಗೂ ಈ ಒಂದು ಪಿಟ್ಗುಂಡಿಯನ್ನ ಒಟ್ಟೋದಕ್ಕೆ ಎಷ್ಟೆಷ್ಟು ಲಂಚ ಕೊಟ್ರೆ ಮಾತ್ರ ಕೆಲಸಗಳಾಗುತ್ತೆ ಅಂತ ಸ್ವತಃ ಕ್ಷೇತ್ರದ ಶಾಸಕರೇ ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ. ಈ ಆರೋಪವನ್ನ ಮಾಡ್ತಿದ್ದಂತೆ ಸ್ಥಳದಲ್ಲಿ ಕೆಲ ಸದಸ್ಯರುಗಳು ಕೂಡ ಇರ್ತಾರೆ, ಕೆಲ ಅಧಿಕಾರಿಗಳು ಕೂಡ ಇರ್ತಾರೆ, ಕೆಲ ಕ್ಷಣ ತಬ್ಬಿಬ್ಬಾಗೋಗ್ತಾರೆ. ಹಾಗೆ ಪೊಲೀಸ್ ಅಧಿಕಾರಿಗಳ ಎದುರೇ ಇಂಥದೊಂದು ಆರೋಪ ಮಾಡಿದ್ರು. ಇಷ್ಟೆಲ್ಲ ಆರೋಪಗಳು ಪ್ರತ್ಯಾರೋಪಗಳು ನಡೀತಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ನೆಲಮಂಗಲ ಕ್ಷೇತ್ರದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗುತ್ತೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಜನಾಕ್ರೋಶ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ
ಜನಪ್ರತಿನಿಧಿ ಆದವರು ಇದೆಲ್ಲಾ ಭ್ರಷ್ಟಾಚಾರವನ್ನು ನೋಡಿದ್ರು ಕೂಡ ಜಾಣ ಕುರುಡುತನ ತೋರ್ತಿದ್ದಾರಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ ಸಿಂಚನ. ಯಾಕಂದ್ರೆ ಇವಾಗ ಸಾಮಾನ್ಯವಾಗಿ ಯಾವುದೇ ಒಂದು ಭ್ರಷ್ಟಾಚಾರ ನಡೀತಿದೆ ಅಥವಾ ಯಾವ್ದಾದ್ರು ಕಚೇರಿಗಳಲ್ಲಿ ತಮ್ಮ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಹೋದಾಗ ಲಂಚ ಕೇಳಿದ್ರು ಅಥವಾ ತಮ್ಮ ಕೆಲಸ ಆಗ್ತಿಲ್ಲ ಅಂದ್ರೆ ಸೀದಾ ಅವರಿಗೆ ನೇರ ಪರಿಹಾರ ಅಂದ್ರೆ ಕ್ಷೇತ್ರದ ಶಾಸಕರು. ಅಂತಹ ಶಾಸಕರೇ ಇವೆಲ್ಲವನ್ನು ಕೂಡ ಕಂಡು ಕಾಣದಂತೆ ಇದ್ದಾರಾ? ಇವೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಮಾಡುತ್ತಾರಾ ಶಾಸಕರು? ಹಾಗಾದ್ರೆ ಏನು ಎಂಬ ಪ್ರಶ್ನೆ ಸದ್ಯ ನೆಲಮಂಗಲ ಕ್ಷೇತ್ರದಲ್ಲಿ ಮೂಡಿದೆ ಸಿಂಚನ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಡಬೇಕು, ಒಂದು ವಾಟರ್ ಕನೆಕ್ಷನ್ ತಗೋಬೇಕು ಅಂದ್ರೆ 25,000 ಕೊಡಬೇಕು, ಒಂದು ಬೋರ್ ಕೊರಬೇಕು ಅಂದ್ರೆ ಅದು ಲೀಡರ್ ಹೆಸರುಗಳು ಹೇಳಲ್ಲ. ಒಂದು ಪಿಟ್ಗೆ ಹೊಡಿಬೇಕು ಅಂದ್ರೆ 50,000 ಕೊಡಬೇಕು, ಒಂದು ವಾಟರ್ ಕನೆಕ್ಷನ್ ತಗೋಬೇಕು ಅಂದ್ರೆ 25,000 ಕೊಡಬೇಕು, ಒಂದು ಬೋರ್ ಕೊರಬೇಕು ಅಂದ್ರೆ ಅದು ಲೀಡರ್ ಹೆಸರುಗಳು ಹೇಳಲ್ಲ. ಅದತ್ರ ಬಂದಾಗ ನಗರಸಭೆ ಮೆಂಬರ್ಗಳು ಮರ್ಯಾದೆ ಹೋಗ್ಬಾರ್ದು ಅಂತ ನಿಮ್ಮ ಪಾರ್ಟಿ ಮೆಂಬರ್ಗಳು ಗೌರವ ಉಳಿಸಿರೋದು ನಾನ್ರಿ. ನಮ್ಮ ನಗರಸಭೆ ನಾನ್ರಿ